ಅಮೃತ್ ನೋನಿ ಪ್ರೆಸೆಂಟ್ಸ್. ಅವ್ರ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಅವರು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಅದಕ್ಕೆ 18% GST ಹಾಕಿ 1,32,000 ರೂಪಾಯಿ ವಾಪಸ್ ತಗೊಳ್ತಾರೆ. ಅಂದ್ರೆ 1.5 ಲಕ್ಷ ಕೊಡ್ತಾರೆ. GST ಹಾಕ್ಬಿಟ್ಟು ಬಡವ್ರ ಮನೆಗೆ 1,32,000 ವಾಪಸ್ ತಗೊಳ್ತಾರೆ. ನಾನು ಬಹಳ ಸತಿ ಅಸೆಂಬ್ಲಿಯಲ್ಲಿ ಬಿಜೆಪಿ ಸ್ನೇಹಿತರಿಗೆ ಹೇಳಿದ್ದೀನಿ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಸರ್ಕಾರ ಇಟ್ಕೊಂಡು ನೀವು ಈ GST ಬಡವ್ರ ಮನೆಗೆ ಹಾಕೋದ್ ಬೇಡ, ದಯಮಾಡಿ ಹೇಳಿ GST ಹಾಕೋದ್ ಬೇಡ ಅಂತ ಬಹಳ ಸತಿ ನಾನೇ ಕೇಳ್ಕೊಂಡಿದ್ದೀನಿ ಮಾನ್ಯ ಬಿಜೆಪಿ ಸ್ನೇಹಿತರಿಗೆ. ಹಾಗಾಗಿ 7.5 ಲಕ್ಷದಲ್ಲಿ 7.5 ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ ನಾವು 1.5 ಲಕ್ಷ ಹಾಕೊಳ್ಳಿ. 1.5 ಲಕ್ಷ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 1.5 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತದೆ? 4.5 ಲಕ್ಷ. ಬೆನಿಫಿಷಿಯರಿ ಎಲ್ಲಿಂದ ಕೊಡಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ಗೆ 7,400 ಕೋಟಿ, ಒಟ್ಟಾಗಿ 1,80,253 ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ ಕೊಡಬೇಕಾಗಿತ್ತು 7,400 ಕೋಟಿ. ಅದೇ ತರ ರಾಜೀವ್ ಗಾಂಧಿದು 47,860 ಮನೆಗಳದು 2,100 ಕೋಟಿ, ಏನೇ ಒಟ್ಟಾಗಿ 9,000 ಕೋಟಿ ನಮ್ಮ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು. ಬೆನಿಫಿಷಿಯರಿ ಪೇಮೆಂಟ್ ಬಂದಿರೋದು ಎಷ್ಟು? 8 ವರ್ಷದಲ್ಲಿ ಬರೇ 310 ಕೋಟಿ ಬಂದಿತ್ತು.